ಹಲೋ ಎವ್ರಿವನ್, ವೆಲ್ಕಮ್ ಟು ಟೆಕ್ನಿಕಲ್ ಕನ್ನಡ ಚಾನಲ್. ನಮಸ್ಕಾರ. ಇವತ್ತು ನಾವು ಯಾವ ರೀತಿ VMware ವರ್ಕ್ ಸ್ಟೇಷನನ್ನು ನಾವು ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನೋಡೋಣ. VMware ವರ್ಕ್ ಸ್ಟೇಷನ್ ಅಂದರೆ ಏನಂದರೆ ಈ ಹೆಸರಲ್ಲೇ ಇದೆ. ಅಂದರೆ ಇದೇನು ಮಾಡ್ತಾ ಇದೆ, ವರ್ಚುವಲ್ ಮಷಿನ್ ಅಂತ. ಇದು ಈ ವರ್ಚುವಲ್ ಮಷಿನ್ ಅಂದರೆ ನೀವು ಫಿಸಿಕಲಿಯಾಗಿ ಏನು ಒಂದು ಲ್ಯಾಪ್ಟಾಪಲ್ಲಿ ಒಂದು ಡೆಸ್ಕ್ಟಾಪಲ್ಲಿ ನೀವು ಏನು ಆಪ್ರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ತೀರಾ, ಇದೇ ಆಪ್ರೇಟಿಂಗ್ ಸಿಸ್ಟಮನ್ನು ನೀವೇನು ಮಾಡ್ತೀರಾ, ವರ್ಚುವಲಿ ಇನ್ಸ್ಟಾಲ್ ಮಾಡ್ತೀರಾ. ಓಕೆ, ಅದು ಯಾವ ರೀತಿ ಇರುತ್ತೆ, ಇದು ನಮಗೆ ಯಾಕೆ ಬೇಕು ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದೆಲ್ಲ ನಾವು ಮಾಡ್ತಾ ಇರೋದು, ನಾವು ಇವಾಗ ಸರ್ವರ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್ವರ್ ರಿಲೇಟೆಡ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಈ ಪ್ರಾಕ್ಟಿಕಲ್ಸ್ ಮಾಡಲಿಕ್ಕೆ ಈ VMware ನಮಗೆ ಅವಶ್ಯಕತೆ ಇದೆ. ಸೊ ನೋಡೋಣ ಬನ್ನಿ. ನಾನು ಇಲ್ಲಿ ಇವಾಗ ಹೈಪರ್ ಲಿಂಕನ್ನು ಇಟ್ಟಿದ್ದೀನಿ. ಕ್ಲಿಕ್ ಆನ್ ದಿಸ್ ಲಿಂಕ್. ಈ ಸೇಮ್ ಲಿಂಕನ್ನು ನಾನೇನು ಮಾಡ್ತೀನಿ, ಇವಾಗ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ನನ್ನ ಜೊತೆ ಪ್ರಾಕ್ಟಿಕಲ್ಸ್ ಮಾಡೋರು ನೀವು ಡೈರೆಕ್ಟಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬಹುದು VMwareನ್ನು. ಮ್ಯಾಕ್ಸಿಮೈಸ್ ದಿಸ್ ಒನ್. ನಾವು ಇವಾಗ VMware ವರ್ಕ್ ಸ್ಟೇಷನ್ 16 ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದು ವಿಂಡೋಸಿಗೂ ಕೂಡ ಸಪೋರ್ಟ್ ಆಗುತ್ತೆ ಮತ್ತು ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಗೂ ಕೂಡ ಇದು ಸಪೋರ್ಟ್ ಆಗುತ್ತೆ. ಇವಾಗ ನಂದು ಮೇನ್ ಫಿಸಿಕಲ್ ಸಿಸ್ಟಮ್ ಬಂದುಬಿಟ್ಟು ವಿಂಡೋಸ್ ಆಗಿದೆ. ಸೊ ಅದಕ್ಕೆ ನಾನು ವಿಂಡೋಸನ್ನು ಡೌನ್ಲೋಡ್ ಮಾಡ್ಕೊತೀನಿ. ಓಕೆ, ಇವಾಗ VMware ವರ್ಕ್ ಸ್ಟೇಷನ್ ಡೌನ್ಲೋಡ್ ಆಗಿದೆ. ಸೊ ನಾನೇನು ಮಾಡುವ, ಇವಾಗ ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟ್ಲಿ ಇಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಾಂದರೆ ನೀವು ಫೈಲ್ ಎಕ್ಸ್ಪ್ಲೋರರ್ನಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಕೂಡ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೋಬಹುದು. ಕ್ಲಿಕ್ ಆನ್ ಎಸ್. ಇವಾಗ ಕ್ಲಿಕ್ ಆನ್ ನೆಕ್ಸ್ಟ್. ಎಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲಿ. ದೆನ್ ಅಗೇನ್ ನೆಕ್ಸ್ಟ್. ನಾವು ಇವಾಗ ಇಲ್ಲಿ ಬಂದುಬಿಟ್ಟು ಇಫ್ ಯು ವಾಂಟ್ ಟು ಚೇಂಜ್ ದ ಪಾತ್, ಲೈಕ್ ಇವಾಗ ಇದು ಬಂದುಬಿಟ್ಟು ಡಿಫಾಲ್ಟ್ ಪಾತನ್ನು ಚೂಸ್ ಮಾಡ್ತಾ ಇದೆ ಸಿನಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಅಂತ. ಇಫ್ ಯು ವಾಂಟ್ ಟು ಚೇಂಜ್ ದ ಪಾತ್ ಯು ಕ್ಯಾನ್ ಚೇಂಜ್ ಇಯರ್. ಲೈಕ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಡಿಫಾಲ್ಟ್ ಪಾತ್ ಯಾವ್ದು ಬೇಕು ನೀವು ಅಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇವಾಗ ನಾವು ಇದನ್ನು ಮಾಡಲ್ಲ. ಸೊ ನಾವು ಈಗ ಡೈರೆಕ್ಟ್ ಕ್ಲಿಕ್ ಕೊಡ್ತಾ ಇದ್ದೀನಿ. ದೆನ್ ಕ್ಲಿಕ್ ನೆಕ್ಸ್ಟ್. ಓಕೆ, ಇವಾಗ ಬಂದುಬಿಟ್ಟು ನಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ. ಜಸ್ಟ್ ಫಿನಿಶ್ ಇಟ್. ನಾನೇನು ಮಾಡಿದ್ದೀನಿ, ಇವಾಗ ಸಾಫ್ಟ್ವೇರನ್ನು ಓಪನ್ ಮಾಡಿದ್ದೀನಿ. ಈ ರೀತಿ ಇದಕ್ಕೆ ಇಂಟರ್ಫೇಸ್ ಇದೆ. ಇಲ್ಲಿಂದ ನೀವು ವರ್ಚುವಲ್ ಮಷೀನನ್ನು ಕ್ರಿಯೇಟ್ ಮಾಡಬಹುದು. ನೀವು ವರ್ಚುವಲ್ ಮಷೀನನ್ನು ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಕ್ರಿಯೇಟ್ ಆಗಿರೋ ವರ್ಚುವಲ್ ಮಷೀನ್ ಏನಾದರೂ ಸೇವ್ ಮಾಡಿದರೆ ಇಲ್ಲಿ ಅದನ್ನು ಓಪನ್ ಮಾಡ್ಕೋಬಹುದು. ನೆಕ್ಸ್ಟ್ ನಮ್ಮ ಪ್ರಾಕ್ಟಿಕಲ್ಸಲ್ಲಿ ನಾವು ಯಾವ ರೀತಿ ಒಂದು ಸರ್ವರನ್ನು ಇನ್ಸ್ಟಾಲ್ ಮಾಡಬಹುದು ವರ್ಚುವಲ್ ಮಷೀನಲ್ಲಿ, ಯಾವ ರೀತಿ ಒಂದು ಕ್ಲೈಂಟ್ ಆಪ್ರೇಟಿಂಗ್ ಸಿಸ್ಟಮ್ಸನ್ನು ಇನ್ಸ್ಟಾಲ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕನ್ನು ಕೊಡಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.